ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 15 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳನ್ನು ನೋಡೋಣ. ಬೆಳಗಾವಿ ಗೆಟಿಂಗ್ ಸೆಟ್ ಟು ಸೆಲೆಬ್ರೇಟ್ ಸೆಂಟನರಿ ಆಫ್ ಹಿಸ್ಟಾರಿಕ್ ಕಾಂಗ್ರೆಸ್ ಸೆಷನ್. ನಮಗೆಲ್ಲ ಗೊತ್ತಿದೆ 1924ರಲ್ಲಿ ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಆ್ಯನ್ಯುವಲ್ ಸೆಷನ್ ನಡೀತು, ಅದು ನಮ್ಮ ಬೆಳಗಾವಿಯಲ್ಲಿ ನಡೆದಿದೆ. ಈ ಒಂದು ಸೆಷನ್ನ ಸ್ಪೆಷಾಲಿಟಿ ಏನು ಅಂತಂದರೆ, ಗಾಂಧೀಜಿಯವರು ಪ್ರೆಸಿಡೆಂಟ್ ಆಗಿದ್ದ ಏಕೈಕ ಕಾಂಗ್ರೆಸ್ ಸೆಷನ್ ಅಂತಂದರೆ ಈ ಬೆಳಗಾವಿ ಸೆಷನ್. ಈ ಡಿಸೆಂಬರ್ಗೆ ಈ ಒಂದು ಸೆಷನ್ ನಡೆದು 100 ವರ್ಷ ಆಗುತ್ತೆ. ಸೊ ಈ 100 ವರ್ಷದ ಒಂದು ಸೆಲೆಬ್ರೇಷನನ್ನು ಮಾಡಬೇಕು ಅಂತ ಅಂದು ಸರ್ಕಾರ ಡಿಸೈಡ್ ಮಾಡಿದೆ. ಸರ್ಕಾರದ ಜೊತೆಗೆ ಅನೇಕ ಗಾಂಧಿವಾದಿಗಳು ಯಾರಿದ್ದಾರೆ ಅವರು ಮತ್ತು ಬೇರೆ ಬೇರೆ ಒಂದು NGOಗಳಿರ್ಬೋದು, ಇವರು ಎಲ್ಲರೂ ಸೇರಿ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಅದರಲ್ಲಿ ಗಾಂಧಿವಾದಿಗಳು ಏನು ಮಾಡಬೇಕು ಅಂತಿದ್ದಾರೆ ಅಂತಂದರೆ, ಚರಕ ಮ್ಯಾರಥಾನ್ ಅಂತ ಅಟ್ಲೀಸ್ಟ್ 100 ಜನರಿಂದ ಸುಮಾರು 12 ಗಂಟೆಗಳ ಕಾಲ ನಿರಂತರವಾಗಿ ಚರಕವನ್ನು ನಡೆಸುವುದರ ಮೂಲಕ ಚರಕ ಮ್ಯಾರಥಾನನ್ನು ಕಂಡಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದರಿಂದ ಸೆಲ್ಫ್ ರಿಲಯನ್ಸ್ ಮೇಲೆ ಮತ್ತು ಒಂದು ಕಾನ್ಸಂಟ್ರೇಷನನ್ನು ನಾವು ಕೊಡ್ಬೋದು. ಅಂದರೆ ಯುವಕರಲ್ಲಿ ಸೆಲ್ಫ್ ರಿಲಯನ್ಸ್ ಅನ್ನೋ ಒಂದು ನೀತಿಯನ್ನು ಇನ್ಕಲ್ಕೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಸ್ಟೆಪ್ಪನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಮುಂದೆ ಏನು ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ನಮಗೆ ಇಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗೋದು ಈ 1924 INC ಸೆಷನ್ ಎಲ್ಲಿ ನಡೀತು, ಯಾರು ಪ್ರೆಸಿಡೆಂಟ್ ಆಗಿದ್ರು, ಹಾಗೆ ಅದರಲ್ಲಿ ಏನು ಇಂಪಾರ್ಟೆಂಟ್ ಡಿಸಿಷನ್ಸನ್ನು ತಗೊಂಡಿದ್ದಾರೆ ಅಂತ. ಸೊ ಇದರಲ್ಲಿ ಏನು ಡಿಸಿಷನ್ಸ್ನ ತಗೊಂಡ್ರು ಅಂತಂದರೆ, ಮೊದಲಿಗೆ ಏನು ಕಾಂಗ್ರೆಸ್ನ ಜಾಯ್ನ್ ಆಗೋಕ್ಕೆ ಫೀಸ್ ಇತ್ತು ಅದನ್ನು ಕಡಿಮೆ ಮಾಡಿದ್ರು ಗಾಂಧೀಜಿಯವರು. ಸೊ ಇದು ಮುಖ್ಯವಾದಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಈ ಒಂದು INC ಸೆಷನ್ನಿಂದ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಫ್ರೀಡಮ್ ಫ್ರಮ್ ಡಿಪೆಂಡೆನ್ಸ್, ಅ ನ್ಯೂ ಎರಾ ಇನ್ ಹೆಲ್ತ್ ಕೇರ್. ನಾವು ಸ್ವತಂತ್ರ ಬಂದಾಗ ಭಾರತ ಯಾವ ಪರಿಸ್ಥಿತಿಲಿತ್ತು ಅಂತ ನಮಗೆ ಗೊತ್ತಿದೆ. ಎಲ್ಲಿ ನೋಡಿದ್ರು ಬಡತನ ಇತ್ತು, ಅನಾರೋಗ್ಯಗಳಿದ್ವು, ಮತ್ತು ಫೆಮಿನ್ಗಳು, ಬರಗಳು ಜಾಸ್ತಿ ಇದ್ವು, ಫುಡ್ ಇನ್ಸೆಕ್ಯೂರಿಟಿ ಇತ್ತು. ನಾವು ಫುಡ್ಗೋಸ್ಕರ USA ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಈ ಥರದ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯದ ಪ್ರಾರಂಭದ ಕಾಲದಲ್ಲಿ ಭಾರತ ಇತ್ತು. ಹಾಗೆ ಒಂದು 1970s 1980s ಬಂದರೆ ಏನಾಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಭಾರತದಲ್ಲಿ ಹೆಲ್ತ್ ಕೇರ್ ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ಹಾಸ್ಪಿಟಲ್ಗಳಿರ್ಬೋದು ಇಲ್ಲ ಟ್ರೀಟ್ಮೆಂಟ್ಗಳಿರ್ಬೋದು ಅಷ್ಟಾಗಿ ಚೆನ್ನಾಗಿ ಇಲ್ಲದೆ ಇರೋ ಕಾರಣವಾಗಿ ಭಾರತದಿಂದ ಎಲ್ಲರೂ ಅಮೇರಿಕಾಗೆ ಹೋಗ್ತಾಯಿದ್ರು. ಯೂಶ್ವಲಾಗಿ ಅಮೇರಿಕಾಗೆ ಹೋಗ್ತಾಯಿದ್ದು. ಬಟ್ ವೆಸ್ಟರ್ನ್ ಕಂಟ್ರೀಸ್ ಅಂತ ನಾವಿಲ್ಲಿ ತೊಗೊಂಡ್ರೆ ಪಾಶ್ಚಿಮಾತ್ಯ ದೇಶಗಳಿಗೆ ಒಂದು ಹೆಲ್ತ್ ಕೇರ್ ಟ್ರೀಟ್ಮೆಂಟ್ಗಳಿಗೆ, ಅಂದರೆ ಯಾರು ಒಂದು ಅನಾರೋಗ್ಯ ಕಾಣಿಸ್ಕೊಳ್ತು ಅಂತಂದರೆ, ಈಗ ಕ್ಯಾನ್ಸರ್ ಇರ್ಬೋದು, TB ಇರ್ಬೋದು, ಅದನ್ನು ಭಾರತದಲ್ಲಿ ಟ್ರೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ವೆಸ್ಟರ್ನ್ ಕಂಟ್ರೀಸ್ಗೆ ನಾವು ಹೋಗಬೇಕಿತ್ತು, ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಬೇಕಿತ್ತು. USA, UK, ಕೆನಡಾ ಈ ರೀತಿಯಾದ ಒಂದು ದೇಶಗಳಿಗೆ ನಾವು ಹೋಗ್ತಾ ಇದ್ವಿ. ಆದರೆ ಇವತ್ತು 21ನೇ ಶತಮಾನದಲ್ಲಿ ನಾವೇನಿದ್ದೀವಿ ಭಾರತ, ಈಗ ಪಾಶ್ಚಿಮಾತ್ಯರನ್ನೇ ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತ ಒಂದು ಮೆಡಿಕಲ್ ಹಬ್ ಆಗಿ ಪರಿವರ್ತನೆ ಆಗಿದೆ ಅಂತಲೇ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಭಾರತ ಮೆಡಿಕಲ್ ಟೂರಿಸಮ್ಗೆ ಕೂಡ ಪ್ರಸಿದ್ಧಿಯಾಗಿದೆ ಜಾಗತಿಕ ಮಟ್ಟದಲ್ಲಿ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಇಲ್ಲಿ ಈ ಆರ್ಟಿಕಲ್ನಲ್ಲಿ ಈ ಒಂದು ವಿಷಯದ ಕುರಿತಾಗಿಯೇ ಮಾತಾಡ್ತಾ ಇದ್ದಾರೆ. ಹಾಗೆ ಏನು ಮಾಡ್ಬೋದು, ಹಾಗೆ ಏನು ಆಪರ್ಚುನಿಟಿ ಮತ್ತಷ್ಟು ಈ ಮೆಡಿಕಲ್ ಹಬ್ಬನ್ನು ಬೆಳೆಸೋದಕ್ಕೆ ಇದೆ ಭಾರತದಲ್ಲಿ ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈಗಾಗಲೇ ಹೇಳ್ದಂಗೆ, ಮೊದಲನೇದಾಗಿ ಭಾರತ ಪಾಶ್ಚಿಮಾತ್ಯ ದೇಶಗಳ ಮೇಲೆ ಆರೋಗ್ಯದ ಅಂದರೆ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಪಾಶ್ಚಿಮಾತ್ಯ ದೇಶಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈಗ ಪಾಶ್ಚಿಮಾತ್ಯ ದೇಶಗಳಿಂದನೇ ಜನರನ್ನು ತನ್ನೆಡೆಗೆ ಆಕರ್ಷಿಸ್ಕೊಳ್ತಾ ಇದೆ. ಅಂದರೆ ಹೆಲ್ತ್ ಕೇರ್ ಅಷ್ಟು ಕಾಸ್ಟ್ ಎಫೆಕ್ಟಿವ್ ಆಗಿದೆ, ಅಷ್ಟೇ ಅದರ ಜೊತೆಗೆ ಒಳ್ಳೆಯ ಗುಣಮಟ್ಟದ್ದು ಆಗಿದೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದಾಗುತ್ತೆ. ಈ ಒಂದು ಮೆಡಿಕಲ್ ಟೂರಿಸಮ್ ಆಗ್ತಾ ಇದೆ ಭಾರತದಲ್ಲಿ, ಇದರಿಂದ ನಮ್ಮ ಎಕಾನಮಿಗೂ ಕೂಡ ಸುಮಾರು ಬೆನಿಫಿಟ್ಸ್ಗಳಾಗ್ತಾ ಇದೆ. ಒಂದು ಜಾಬ್ ಕ್ರಿಯೇಷನ್ ಇರ್ಬೋದು. ಈಗ ಯಾಕೆ ಅಂತಂದರೆ ಫಾರಿನರ್ಸ್ ಬರ್ತಾ ಇದ್ದಾರೆ, ಪಾಶ್ಚಿಮಾತ್ಯರು, ಬೇರೆ ದೇಶದಿಂದ ಜನರು ಬರ್ತಾ ಇದ್ದಾರೆ ನಮ್ಮ ಕಂಟ್ರಿಗೆ ಅಂತ ಅಂದರೆ, ಅಲ್ಲಿ ಅವ್ರನ್ನ ಏರ್ಪೋರ್ಟಿಂದ ಪಿಕಪ್ ಮಾಡೋದಕ್ಕೆ ಕ್ಯಾಬ್ ಡ್ರೈವರ್ಸ್ ಬೇಕಾಗ್ತಾರೆ. ಸೊ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಕೆಲಸ ಸಿಕ್ತು. ಸೊ ಅವ್ರು ಮೆಡಿಕಲ್ ಟೂರಿಸಮ್ಗೆ ಬರ್ತಾ ಇದ್ದಾರೆ ಅಂತಂದರೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಕೇರ್ ಸೆಕ್ಟರ್ ಇಂಪ್ರೂವ್ ಆಗುತ್ತೆ. ಹೆಲ್ತ್ ಕೇರ್ ಅಂತ ಬಂದಾಗ
ಮೆಡಿಕಲ್ ಡಿವೈಸಸ್ ಮಾಡೋದ್ರಿಂದ ಇರ್ಬೋದು, ಡ್ರಗ್ಸ್ ಪ್ರಿಪೇರ್ ಮಾಡೋದ್ರಿಂದ ಇರ್ಬೋದು, ನರ್ಸಸ್, ಡಾಕ್ಟರ್ಸ್ ಪ್ರತಿಯೊಬ್ಬರದ್ದು ಏನು ಜಾಬ್ ಆಪರ್ಚುನಿಟೀಸ್ ಇದೆ ಆ ಜಾಬ್ ಆಪರ್ಚುನಿಟೀಸ್ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ದಿರ ಆವ್ರೇಜ್ ಆಗಿ ಮೆಡಿಕಲ್ ಟೂರಿಸ್ಟ್ಸ್ ಭಾರತಕ್ಕೆ ಬರ್ತಾ ಇರೋದ್ರಿಂದ ಸುಮಾರು $9 ಬಿಲಿಯನ್ ಅಷ್ಟು ಎಕಾನಮಿ ರೆವೆನ್ಯೂ ಭಾರತಕ್ಕೆ ಜನ್ರೇಟ್ ಆಗ್ತಿದೆ. $9 ಬಿಲಿಯನ್ ಅಷ್ಟು ಈ ಮೆಡಿಕಲ್ ಟೂರಿಸಮಿಂದನೇ ಭಾರತದ ಎಕಾನಮಿ ರೆವೆನ್ಯೂನ ಜನ್ರೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ಭಾರತ ಮತ್ತಷ್ಟು ಈ ಮೆಡಿಕಲ್ ಟೂರಿಸಮ್ ಮೇಲೆ ವರ್ಕ್ ಮಾಡಬೇಕು. ಅಂದರೆ ಮೆಡಿಕಲ್ ಹೆಲ್ತ್ ಸೆಕ್ಟರ್ ಏನಿದೆ ಅದನ್ನು ಮತ್ತಷ್ಟು ಡೆವಲಪ್ ಮಾಡಬೇಕು. ಅಂದರೆ ಕಡಿಮೆ ವೆಚ್ಚದಲ್ಲಿ ಹೈ ಕ್ವಾಲಿಟಿ ಟ್ರೀಟ್ಮೆಂಟನ್ನು ಜನರಿಗೆ ಕೊಡಬೇಕು. ಇದರಿಂದ ಭಾರತ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಈ ಮೆಡಿಕಲ್ ಟೂರಿಸಮಲ್ಲಿ ಹೋಗ್ಬೋದು ಅಂತಲೇ ಹೇಳ್ಬೋದು. ನಮ್ಮ ಪ್ರಧಾನಿಯವರು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಏನು ಅಂದರೆ ಹೀಲ್ ಇನ್ ಇಂಡಿಯಾ ಅಂತ. ಯಾಕೆ ಅಂತಂದರೆ ಒಂದು ನಾನು ಈಗಾಗಲೇ ಹೇಳ್ದಂಗೆ ಮೆಡಿಕಲ್ ಟೂರಿಸಮ್ ಇದಾಗುತ್ತೆ, ಹಾಗೆ ಕಾಸ್ಟ್ ಎಫೆಕ್ಟಿವ್ ಇದೆ, ಅದರ ಜೊತೆಗೆ ನಮ್ಮ ಒಂದು ಎಕಾನಮಿ ಕೂಡ ಬೆಳವಣಿಗೆ ಆಗುತ್ತೆ. ಇದೆಲ್ಲದರ ಜೊತೆ ಭಾರತನ ಗ್ಲೋಬಲ್ ಹೆಲ್ತ್ ಲೀಡರ್ ಪೊಸಿಷನ್ನಾಗೆ ಈ ಒಂದು ಮೆಡಿಕಲ್ ಟೂರಿಸಮ್ ತಗೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಏನಕ್ಕೆ ಭಾರತ ಮೆಡಿಕಲ್ ಟೂರಿಸಮಲ್ಲಿ ಇಷ್ಟೊಂದು ಮುನ್ನಡೆಯನ್ನು ಕಂಡಿದೆ ಅಂತ ಅಂದರೆ, ಮೊದಲಿಗೆ ಬಂದು ಈಗಾಗಲೇ ಹೇಳಿರೋ ಥರ ಒಂದು ಕಾಸ್ಟ್ ಕಡಿಮೆ ಇದೆ. ಇಲ್ಲಿ ಭಾರತದಲ್ಲಿ ಕಾಸ್ಟ್ ಕಡಿಮೆ ಇರೋದ್ರಿಂದ ಇದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇದರ ಜೊತೆಗೆ ಭಾರತದ ಡಾಕ್ಟರ್ಗಳು ಕೊಡುವಂತಹ ಒಂದು ಟ್ರೀಟ್ಮೆಂಟ್ ಏನಿದೆ ಅಂದರೆ ಫಿಸಿಕಲ್ ಟ್ರೀಟ್ಮೆಂಟ್ ಜೊತೆಗೆ ಅವರು ಮಾತಾಡೋ ರೀತಿ ಇರ್ಬೋದು, ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ಬೋದು, ಸೈಕಲಾಜಿಕಲ್ ನೀಡ್ಸ್ ಏನಿರುತ್ತೆ ಪೇಷಂಟ್ಗೆ ಅದನ್ನು ಕೊಡೋದಿರ್ಬೋದು, ಅವರ ಡೆಡಿಕೇಶನ್, ಕಂಪ್ಯಾಷನ್ ಇವೆಲ್ಲದರಿಂದ ಕೂಡ ಭಾರತ ಮೆಡಿಕಲ್ ಟೂರಿಸಮ್ ಹಬ್ಬಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ನಾವು ಹೇಳ್ಬೋದಾಗುತ್ತೆ. ಆದರೆ ಭಾರತ ಒಂದು ಇಂಪಾರ್ಟೆಂಟ್ ಚಾಲೆಂಜನ್ನು ಈ ಒಂದು ಸೆಕ್ಟರಲ್ಲಿ ಅನುಭವಿಸ್ತಾ ಇದೆ. ಏನು ಅಂತ ಅಂದರೆ, ಈ ಮೆಡಿಕಲ್ ಡಿವೈಸಸ್ ಏನು ಬರುತ್ತೆ ಅದು ನಾವು ಪಾಶ್ಚಿಮಾತ್ಯ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಹಾಗಾಗಿ ಅದರಿಂದ ನಮ್ಮ ಒಂದು ಮೆಡಿಕಲ್ ಕಾಸ್ಟ್ ಏನಿದೆ ಅದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತದೆ. ಹಾಗೆ ಒಂದು IBAF ಸ್ಟಡಿ ಏನಿದೆ ಅಂದರೆ ಇಂಡಿಯನ್ ಬ್ರ್ಯಾಂಡ್ ಈಕ್ವಿಟಿ ಫೌಂಡೇಶನ್ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿದೆ. ಇದರ ಪ್ರಕಾರ 2021-22ರಲ್ಲಿ ಸುಮಾರು $6.24 ಬಿಲಿಯನ್ ಅಷ್ಟು ಹಣವನ್ನು ಭಾರತ ಮೆಡಿಕಲ್ ಡಿವೈಸಸ್ನ ಇಂಪೋರ್ಟ್ ಮಾಡೋದ್ರಲ್ಲೇನೆ ಖರ್ಚು ಮಾಡಿದೆ. ಸೊ ಇದರಿಂದ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಿದೆ ಅದು ಕೂಡ ಹೆಚ್ಚಾಗುತ್ತೆ. ಹಾಗೆ ಇಲ್ಲಿ ರೆವೆನ್ಯೂ ಜನ್ರೇಟ್ ಆಗ್ತಾ ಇರೋದು $9 ಬಿಲಿಯನ್, ಅದರಲ್ಲಿ $6 ಬಿಲಿಯನ್ ನಾವು ಮೆಡಿಕಲ್ ಮೆಡಿಕಲ್ ಡಿವೈಸಸ್ ಇಂಪೋರ್ಟ್ಸ್ಗೆ ಹಾಕ್ತಾ ಇದ್ದೀವಿ ಅಂತಂದರೆ ಅಷ್ಟಾಗಿ ನಮಗೆ ಲಾಭ ಆಗ್ತಾ ಇಲ್ಲ ಅದರಿಂದ ಅಂತ ಹೇಳ್ಬೋದು. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಈಗ ಏನು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇದೆ ಅದನ್ನು ಮತ್ತಷ್ಟು ಪ್ರೋತ್ಸಾಹಿಸಬೇಕು. ಹಾಗೆ ನಮ್ಮ ಯುವಕರು ಏನಿದ್ದಾರೆ ಅಂದರೆ ಈಗ ಯಂಗ್ ಜನ್ರೇಷನ್ ಏನಿದ್ದಾರೆ ಅವರನ್ನು ಈ ಒಂದು ಮೆಡಿಕಲ್ ಸೆಕ್ಟರ್ ಕಡೆಗೆ ಆಂಟ್ರಪ್ರಿನರ್ಸ್ ಆಗಿ ಪರಿವರ್ತನೆ ಮಾಡಬೇಕು. ಅಂದರೆ ಮೆಡಿಕಲ್ ಡಿವೈಸಸ್ ಮಾಡೋದ್ರಲ್ಲಿರ್ಬೋದು, ಇಲ್ಲ ಡ್ರಗ್ ಫಾರ್ಮುಲೇಷನ್ಸಲ್ಲಿರ್ಬೋದು, ಈ ಥರ ಒಂದು ಸೆಕ್ಟರ್ಗಳಲ್ಲಿ ಈ ಯೂತನ್ನು ನಾವು ಇನ್ಸ್ಪೈರ್ ಮಾಡಬೇಕು, ಆ ಒಂದು ಕರಿಯರ್ ಆಪ್ಷನ್ನ ಚೂಸ್ ಮಾಡೋದಕ್ಕೆ ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಒಂದು ಸ್ಟೆಪ್ಸನ್ನು ತಗೊಳ್ಳೋದ್ರಿಂದ ಭಾರತನ ಹೆಲ್ತ್ ಕೇರ್ ಲೀಡರ್, ಗ್ಲೋಬಲ್ ಹೆಲ್ತ್ ಕೇರ್ ಲೀಡರ್ ಆಗಿ ನಾವು ಮಾಡ್ಬೋದು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಸೆಡಕ್ಟಿವ್ ಟ್ರ್ಯಾಪ್ ಆಫ್ ಸಿವಿಲ್ ಸರ್ವಿಸಸ್. ನಮಗೆಲ್ಲ ಗೊತ್ತಾಯಿದೆ, ಸಿವಿಲ್ ಸರ್ವಿಸಸ್ ಅಂತ ಅಂದಿದ ತಕ್ಷಣ ನಮಗೆ IAS ಆಫೀಸರ್ಸ್ ಆಗಬೇಕು ಅನ್ನೋ ಒಂದು ಕನಸಿರುತ್ತೆ. ನಾವು ಅದಕ್ಕೋಸ್ಕರನೇ ಬೇರೆ ಏನೇ ಕರಿಯರ್ ಆಪ್ಷನ್ಸ್ ಇದ್ದರೂ, ಇವಾಗ ಇಂಜಿನಿಯರಿಂಗ್ ಮಾಡಿದರೂ ಕೂಡ ನಾವು IT ಜಾಬ್ಗಳಿಗೆ ಹೋಗ್ತಾ ಅಲ್ಲಿ ಒಳ್ಳೆಯ ಸ್ಯಾಲರಿ ಕೊಟ್ಟರು ಕೂಡ ನಾವು ಇಲ್ಲಿಗೆ ಬರ್ತೀವಿ. ಏನಕ್ಕೆ, ಮೊದಲಿಗೆ ಈ ಒಂದು ಪೊಸಿಷನ್ಗಿರೋ ಡಿಗ್ನಿಟಿ ಇರ್ಬೋದು, ಅಲ್ಲಿ ಸಿಗೋ ನಮಗೆ ಪ್ರೆಸ್ಟೀಜ್ ಏನಿರುತ್ತೆ ಅದರಿಂದ ಇರ್ಬೋದು, ಗೌರವಗಳಿರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಅದೊಂದು ಗವರ್ನಮೆಂಟ್ ಜಾಬ್, ಸರ್ಕಾರಿ ಕೆಲಸ ಅನ್ನೋ ಒಂದು ನಿಟ್ಟಿನಲ್ಲಿ ಜನರು ಈ ಒಂದು ಸಿವಿಲ್ ಸರ್ವಿಸಸ್ಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಫಾರ್ಮರ್ IAS ಆಫೀಸರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ರೀತಿಯಾದ ಒಂದು ಮೆಂಟ್ಯಾಲಿಟಿ ನಾವು ಮಕ್ಕಳಲ್ಲಿ ಬೆಳೆಸ್ತಾ ಇರೋದು. ಅಂದರೆ ಗವರ್ಮೆಂಟ್ ಜಾಬೇ ಬೆಸ್ಟು, ಪ್ರೈವೇಟ್ ಜಾಬ್ಸಲ್ಲಿ ಹೋದರೆ ನಿಮಗೆ ಜಾಬ್ ಸೆಕ್ಯೂರಿಟಿ ಇರಲ್ಲ, ಈ ರೀತಿಯಾದ ಒಂದು ಮೈಂಡ್ಸೆಟನ್ನು ನಾವು ಮಕ್ಕಳಲ್ಲಿ ಬಿತ್ತಾ ಇರೋದ್ರಿಂದ ಅವರು ತಮ್ಮ ಪ್ರೊಡಕ್ಟಿವ್ ಇಯರ್ಸ್ ಏನಿದೆ, ಈಗ ನಮ್ಗೆ ಗೊತ್ತು 21 to 30 ಏನಿರುತ್ತೆ ಇದು ನಮ್ಮ ಪ್ರೊಡಕ್ಟಿವ್ ಇಯರ್ಸ್ ಆಗಿರುತ್ತೆ. ಸೊ ಈ ಒಂದು ಇಯರ್ಸನ್ನು ನಾವು ಬರೀ ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ಗೆ ಏನೇನೇ ಹಾಕ್ತಾ ಇದ್ದೀವಿ ಅಂತಂದರೆ, ಮತ್ತೆ ನಾವು 30 ಆದಮೇಲೆ ಹೋಗಿ ಬೇರೆ ಕೆಲಸ ಮಾಡ್ತೀವಿ ಅಂದರೆ ನಮಗೆ ಆ ಒಂದು ಸ್ಕಿಲ್ನ ಪಡ್ಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ ಆಗಿರುತ್ತೆ. ಅಷ್ಟಾಗಿ ನಾವು ಆ್ಯಕ್ಟಿವ್ ಆಗಿ ಅದನ್ನ ಕಲ್ತ್ಕೊಳ್ಳೋದಕ್ಕಾಗಲ್ಲ. ಈ 21 to 30ಯಲ್ಲಿ ನಮಗಿರೋ ಎನರ್ಜಿ ಇರ್ಬೋದು, ಅಥವಾ ಒಂದು ಡೆಡಿಕೇಶನ್, ಪ್ಯಾಷನ್, ಏನಾದ್ರು ಒಂದು ಹೊಸದನ್ನು ಕಲಿಬೇಕು ಅನ್ನುವಂಥ ಎಂತೂಸಿಯಾಸಮ್ ಏನಿರುತ್ತೆ ಅದು ನಮಗೆ 30 ಆದಮೇಲೆ ಬರೋದಿಲ್ಲ.
ಸೊ ಆಗ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗೋದಿಲ್ಲ. ಇದರಿಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು ಅಂತಂದರೆ, ಈ ಸಿವಿಲ್ ಸರ್ವಿಸಸ್ಗೆ ಹೇಗೆ ಲೋವರ್ ಲಿಮಿಟ್ ಇದೆ ಅಂದರೆ 21 ಇಯರ್ಸ್ ಆಗೋವರೆಗೂ ಹೇಗೆ ಎಕ್ಸಾಮ್ ಬರೆಯೋದಕ್ಕೆ ಆಗಲ್ಲ, ಅದೇ ರೀತಿ 25ನ ಅಪ್ಪರ್ ಲಿಮಿಟಾಗಿ ಮಾಡಿ. ಈಗ ನಮಗೆ ಗೊತ್ತಿರೋ ಹಾಗೆ 34-35ವರೆಗೂ ಕೂಡ ಎಕ್ಸಾಮನ್ನು ಬರಿಬೋದು. ಸೊ ಹಾಗಾಗಿ ಈ ಒಂದು ಅಪ್ಪರ್ ಏಜ್ ಲಿಮಿಟ್ ಏನಿದೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಏನು ಅಟೆಂಪ್ಟ್ಸ್ ಇದೆ, ಅಟೆಂಪ್ಟ್ಸನ್ನು 3ಕ್ಕೆ ರೆಸ್ಟ್ರಿಕ್ಟ್ ಮಾಡಿ, ಬೇರೆ ಒಂದು ಸೆಕ್ಷನ್ಸ್ಗೆ ಒಂದು ಅಟೆಂಪ್ಟ್ ಎಕ್ಸ್ಟ್ರಾ ಕೊಡಿ. ಸೊ 3ರಿಂದ 4 ಅಟೆಂಪ್ಟಲ್ಲೇ ಮುಗಿಸಿ. ಈಗ ನಮಗೆ ಗೊತ್ತಿರೋ ಜನರಲ್ಗೆ 6 ಅಟೆಂಪ್ಟ್ ಇದೆ. ಸೊ 6 ವರ್ಷಗಳು ನಾವು ಈ ಸಿವಿಲ್ ಸರ್ವಿಸಸ್ ಪ್ರಿಪರೇಷನಲ್ಲೇ ಕಳಿತೀವಿ ಅಂತಂದರೆ ಅಲ್ಲಿ ನಾವೇನು ಪ್ರೊಡಕ್ಟಿವ್ ವರ್ಕ್, ನಮಗೆ ನಾಲೆಜ್ ಬರ್ತಾ ಇರುತ್ತೆ, ಅದು ಒಂದು ಕಡೆ ಆಗ್ಬೋದು. ಬಟ್ ನಾವು ಎಕಾನಮಿಕ್ ಕಾಂಟ್ರಿಬ್ಯೂಟ್ ಮಾಡೋದಾಗಲಿ ಇಲ್ಲ ನಮ್ಮ ಕರಿಯರ್ ಡೆವಲಪ್ಮೆಂಟ್ಗಾಗಲಿ ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ಒಂದು ರಿಫಾರ್ಮ್ಸ್ ಏನಿದೆ ಇದನ್ನು ಸಿವಿಲ್ ಸರ್ವಿಸಸ್ಸಲ್ಲಿ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಸಿವಿಲ್ ಸರ್ವಿಸಸಲ್ಲಿ ಇದ್ದು ಮಾತ್ರನೇ ನೇಷನ್ ಬಿಲ್ಡಿಂಗಿಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಇಲ್ಲ ನಮ್ಮ ದೇಶಕ್ಕೆ ಏನಾದರೂ ಸರ್ವಿಸ್ ಕೊಡಬೇಕು ಅಂದರೆ ನಾವು ಬರೀ ಸಿವಿಲ್ ಸರ್ವಿಸಸ್ಗೆ ಹೋಗಿನೇ ಮಾಡಬೇಕು ಅಂತ ಏನಿಲ್ಲ. ಬೇರೆ ಒಂದು ಒಳ್ಳೆ ಟೀಚರ್ ಆಗಿರ್ಬೋದು, ಇಲ್ಲ ಒಂದು ಒಳ್ಳೆಯ ಬಿಸ್ನೆಸ್ ಮೆನ್ ಆಗಿರ್ಬೋದು, ಇಲ್ಲ ಕರಪ್ಟ್ ಫ್ರೀ ಕಾಂಟ್ರಾಕ್ಟರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಿದಾಗಲೂ ಕೂಡ ನಾವು ದೇಶಕ್ಕೆ ಅದು ಒಂದು ಸರ್ವಿಸನ್ನು ಮಾಡಿದ ರೀತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಿವಿಲ್ ಸರ್ವಿಸಸ್ ಅಂತ ಏನು ಒಂದು ಬಲ್ಬನ್ನು ಕ್ರಿಯೇಟ್ ಮಾಡಿದ್ದಾರೆ, ಅದರಿಂದ ಆಚೆ ಬಂದು ನಮ್ಮ ಕರಿಯರನ್ನು ನಾವು ನೋಡ್ಕೋಬೇಕು. ಅದರ ಜೊತೆಗೆ ಆ ಕರಿಯರಿಂದ ನಾವು ಹೇಗೆ ನೇಷನ್ ಬಿಲ್ಡಿಂಗಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ನಾವು ತಿಳ್ಕೊಬೋದಾಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಸುಪ್ರೀಂ ಕೋರ್ಟ್ ರೆಫ್ಯೂಸಸ್ ಟು ರೆಸ್ಟ್ರಿಕ್ಟ್ ಸ್ಟೇಟ್ಸ್ ಪವರ್ ಟು ಟ್ಯಾಕ್ಸ್ ಮೈನ್ಸ್ ಓನ್ಲಿ ಪ್ರಾಸ್ಪೆಕ್ಟಿವ್ಲಿ. ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ನೀಡಿತು. ಏನು ಅಂತಂದರೆ, ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರಗಳು ಆ ಒಂದು ರಾಜ್ಯದಲ್ಲಿರುವಂತಹ ಮೈನಿಂಗ್ ಲ್ಯಾಂಡ್ ಏನಿರ್ತದೆ ಇದನ್ನು ಟ್ಯಾಕ್ಸ್ ಮಾಡ್ಬೋದು ಅಂತ. ಇಷ್ಟು ದಿನ ಬರೀ ರಾಯಲ್ಟಿಗಳನ್ನು ಪಡಿತಾ ಇದ್ದ ರಾಜ್ಯ ಸರ್ಕಾರಕ್ಕೆ ಈಗ ಈ ಒಂದು ಮೈನಿಂಗ್ ಲ್ಯಾಂಡ್ಗಳನ್ನು ಟ್ಯಾಕ್ಸ್ ಮಾಡುವಂತಹ ಒಂದು ಪವರನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗೆ ಅದೇನು ಹೇಳಿತು ಅಂದರೆ, ರೆಟ್ರಾಸ್ಪೆಕ್ಟಿವ್ಲಿ ಅಂದರೆ ಈ ಒಂದು ಆ್ಯಕ್ಟ್ ಏನು ಜಡ್ಜ್ಮೆಂಟ್ ಪಾಸ್ ಆಗಿದೆ ಅದಕ್ಕೆ ಮುಂಚೆಯಿಂದನೂ ಕೂಡ ಈ ಒಂದು ರೂಲ್ ಏನಿದೆ ಅದು ಅಪ್ಲಿಕಬಲ್ ಆಗುತ್ತೆ ಅಂತ. ಅಂದರೆ ಹೇಗೆ ಅಂತಂದರೆ, ಈಗ ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಅಂದರೆ ಏಪ್ರಿಲ್ 1, 2005ರಿಂದ ಈ ಒಂದು ರೂಲ್ ಏನಿದೆ ಅದು ಅಪ್ಲೈ ಆಗುತ್ತೆ. ಅಂದರೆ ಈಗ ಏಪ್ರಿಲ್ 1, 2005ರಿಂದನೂ ರಾಜ್ಯ ಸರ್ಕಾರಗಳು ಈ ಒಂದು ಮೈನಿಂಗ್ ಲ್ಯಾಂಡ್ಗಳನ್ನು ಟ್ಯಾಕ್ಸ್ ಮಾಡ್ಕೊಂಡು ಬರ್ಬೋದು. ಸೊ ಇದನ್ನ ರೆಟ್ರಾಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಅಂತ ನಾವು ಕರಿತೀವಿ. ಯಾಕೆ ಅಂತಂದರೆ ಈಗ ಲಾ ಆಗಿರೋದು 2024ಅಲ್ಲಿ. ಸೊ ಇದನ್ನು ಹಿಂದೆ ನಾವು ಕೂಡ ಈ ಲಾನ ಅಪ್ಲಿಕಬಲ್ ಆಗ್ತಾ ಇರೋದ್ರಿಂದ ಇದನ್ನ ರೆಟ್ರಾಸ್ಪೆಕ್ಟಿವ್ ಅಪ್ಲಿಕಬಿಲಿಟಿ ಅಂತ ಕರಿತೀವಿ. ಮುಂದೆ ಹಾಗೋದನ್ನ ಪ್ರಾಸ್ಪೆಕ್ಟಿವ್ ಅಪ್ಲಿಕಬಿಲಿಟಿ ಅಂತ ನಾವು ಹೇಳ್ಬೋದು. ಸೊ ಕೆಲವ್ರು ಏನು ಹೇಳಿದರು ಅಂತಂದರೆ, ಇದೇನಿದೆ ಈ ಟ್ಯಾಕ್ಸೇಷನ್ ರೈಟ್ಸು ಮುಂದೆ ಅಪ್ಲೈ ಮಾಡಬೇಕು ಅಂತ ಹೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿತು, ಇಲ್ಲ 2005 ಏಪ್ರಿಲ್ 1ಇಂದನೇ ಈ ಒಂದು ರೂಲನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಏನಿದೆ ಈ ಒಂದು ಗ್ಯಾಪಲ್ಲಿ ಏನು ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು ಇದನ್ನು ಓವರ್ ಇನ್ಸ್ಟಾಲ್ಮೆಂಟ್ಸಲ್ಲಿ ನೆಕ್ಸ್ಟ್ 12 ವರ್ಷ ಕಟ್ಬೋದು. ಅಂದರೆ 2026ರಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ 12 ವರ್ಷ ಈ ಒಂದು ಇಲ್ಲಿ ಕಟ್ಟಬೇಕಾಗಿದ್ದ ಟ್ಯಾಕ್ಸನ್ನ ಇಲ್ಲಿ ಕಟ್ಬೋದು ನಿರ್ದಿಷ್ಟ ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದರೆ ಈ ಹಿಂದಿನ ಜಡ್ಜ್ಮೆಂಟ್ಗಳು ಏನು ಹೇಳಿತ್ತು ಅಂತ ಕೂಡ ನಾವು ಸ್ವಲ್ಪ ನೋಡೋಣ. 1989ರಲ್ಲಿ 1989ರಲ್ಲಿ ಇಂಡಿಯಾ ಸಿಮೆಂಟ್ಸ್ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಆ ಒಂದು ಕೇಸಲ್ಲಿ ಏನು ಹೇಳಿತ್ತು ಅಂದರೆ, ರಾಯಲ್ಟಿ ಇಸ್ ಅ ಟ್ಯಾಕ್ಸ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಹ್ಯಾಡ್ ನೋ ಲೆಜಿಸ್ಲೇಟಿವ್ ಕಂಪಿಟೆನ್ಸ್ ಟು ಇಂಪೋಸ್ ಸೆಸ್ ಆನ್ ರಾಯಲ್ಟಿ ಅಂತ ಹೇಳಿತ್ತು. ಅಂದರೆ ರಾಯಲ್ಟಿ ಟ್ಯಾಕ್ಸ್ ಆಗಿದೆ, ಹಾಗೆಯೇ ಆ ರಾಯಲ್ಟಿ ಟ್ಯಾಕ್ಸ್ ಏನಿದೆ ಅದನ್ನು ರಾಜ್ಯ ಸರ್ಕಾರಗಳು ಲೆವಿ ಮಾಡೋ ಹಾಗಿಲ್ಲ ಅಂತ 1989ರಲ್ಲಿ ಹೇಳಿತ್ತು. ಆದರೆ 2004ರಲ್ಲಿ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಕೇಸೋರಾಮ್ ಇಂಡಸ್ಟ್ರೀಸ್ ಅನ್ನೋ ಕೇಸಲ್ಲಿ ರಾಯಲ್ಟಿ ಟ್ಯಾಕ್ಸ್ ಅಲ್ಲ, ಅದು ಬರೀ ಫೀಸ್ ಅಷ್ಟೇನೆ. ಹಾಗಾಗಿ ಸ್ಟೇಟ್ ಗವರ್ನಮೆಂಟ್ಗಳು ಈ ಒಂದು ಟ್ಯಾಕ್ಸ್ಗಳನ್ನು ಲೆವಿ ಮಾಡೋದಕ್ಕೆ ಪರ್ಮಿಷನ್ ಅಂದರೆ ರೈಟ್ಸ್ಗಳನ್ನು ಹೊಂದಿದೆ ಅಂತ ಹೇಳಿತ್ತು. ಸೊ ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಅಂದರೆ ನಾವು ಏನು ನೋಡಿದ್ವಿ ಅಂದರೆ, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ನಿರ್ದೇಶನ ಏನಿದೆ ಅದು ಏಪ್ರಿಲ್ 1, 2005ರಿಂದನೇ ಜಾರಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ತಿಳ್ಕೊತಾ ಇದ್ದೀವಿ.
ಮುಂದಿನ ಆರ್ಟಿಕಲ್ ನೋಡೋಣ. 3 more ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ ನೌ ಇನ್ ಇಂಡಿಯಾ ಟೇಕಿಂಗ್ ಟೋಟಲ್ ಟು 85. ಈ ರಾಮ್ಸಾರ್ ಕನ್ವೆನ್ಷನ್ ಏನಿದೆ ಇದು ವೆಟ್ಲ್ಯಾಂಡ್ಸ್ ಅಂತ ಏನು ಕರಿತೀವಿ ನಾವು, ಅಂದರೆ ಜೌಗು ಪ್ರದೇಶಗಳು ಅಂತ ನಾವು ಏನು ಕರಿತೀವಿ, ಅವುಗಳ ಒಂದು ಸಂರಕ್ಷಣೆಗಾಗಿ ಈ ಒಂದು ಕನ್ವೆನ್ಷನನ್ನು 1971ರಲ್ಲಿ ನಡೆಸಲಾಯಿತು. ಭಾರತ ಇದಕ್ಕೆ 1982ರಿಂದ ಮೆಂಬರ್ ಆಗಿ ಇದೆ ಅಂತ ಹೇಳ್ಬೋದು. ಸೊ ಈ 1982ರಿಂದ 2024ರವರೆಗೆ 85 ರಾಮ್ಸಾರ್ ಸೈಟ್ಗಳನ್ನು ರೆಕಗ್ನೈಸ್ ಮಾಡಲಾಗಿದೆ. ಸೊ ಈ ಒಂದು ರಾಮ್ಸಾರ್ ಸೈಟ್ ಆಗಿ ರೆಕಗ್ನೈಸ್ ಆಗಬೇಕು ಅಂದರೆ ಏನು ಕ್ರೈಟೀರಿಯಾಗಳಿವೆ ಅಂತಂದರೆ 9 ಕ್ರೈಟೀರಿಯಾಲಿದೆ. ಅದರಲ್ಲಿ ಅಟ್ಲೀಸ್ಟ್ ಒಂದು ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೂ ಕೂಡ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ಗೆ ಆ ಒಂದು ಜೌಗು ಪ್ರದೇಶವನ್ನು ನಾವು ಸೇರಿಸ್ಬೋದಾಗಿದೆ. ಉದಾಹರಣೆಗೆ 9 ಕ್ರೈಟೀರಿಯಲ್ಲಿ ಏನು ಅಂತಂದರೆ ವಲ್ನರಬಲ್ ಇರ್ಬೋದು, ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಏನಾದರೂ ಅಲ್ಲಿದ್ದರೆ, ಇಲ್ಲ ಅಂತಂದರೆ ಸುಮಾರು 20,000 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ವಾಟರ್ ಬರ್ಡ್ಸ್ಗಳನ್ನು ಆ ಒಂದು ಜೌಗು ಪ್ರದೇಶ ಹೊಂದಿದ್ರೆ, ಸೊ ಈ ರೀತಿಯಾದ ಒಂದು ಹಲವಾರು ಕಂಡೀಷನ್ಸ್ಗಳಿವೆ. ಸೊ ಆ ಕ್ರೈಟೀರಿಯಾದಲ್ಲಿ ಯಾವುದಾದ್ರು ಒಂದು ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದರೂ ಕೂಡ ರಾಮ್ಸಾರ್ ಸೈಟ್ ಆಗಿ ಡೆಸಿಗ್ನೇಟ್ ಮಾಡ್ಬೋದು. ಭಾರತದಲ್ಲಿ ಈಗ ನಾನು ಹೇಳ್ದಂಗೆ 85 ರಾಮ್ಸಾರ್ ಸೈಟ್ಗಳಿವೆ. ಅದರಲ್ಲಿ ತಮಿಳ್ನಾಡುವಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸೈಟ್ಸ್ ಇದೆ. 18 ಸೈಟ್ಗಳು ತಮಿಳ್ನಾಡಲ್ಲಿದೆ. ಉತ್ತರ ಪ್ರದೇಶದಲ್ಲಿ 10 ಸೈಟ್ಗಳಿವೆ. ಈಗ ಹೊಸದಾಗಿ 3 ಏನು ಸೈಟ್ಗಳು ಜಾಯಿನ್ ಆಗಿದೆ ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ಗೆ, ಅದು ಯಾವ್ಯಾವು ಅಂತ ನೋಡೋಣ. ಒಂದು ನಂಜರಾಯನ್ ಮತ್ತು ಕಳುವೇಳಿ ಬರ್ಡ್ ಸ್ಯಾಂಚುರಿ, 2 ತಮಿಳ್ನಾಡಲ್ಲಿ, ಹಾಗೆ ಒಂದು ತವಾ ರಿಸರ್ವಯರ್ ಏನಿದೆ ಅದು ಮಧ್ಯಪ್ರದೇಶಲ್ಲಿ. ಸೊ ಈ 3 ರಾಮ್ಸಾರ್ ಸೈಟ್ಗಳಾಗಿ ಈ ವರ್ಷ 2024ರಲ್ಲಿ ರಾಮ್ಸಾರ್ ಸೈಟ್ ಆಗಿ ಡೆಸಿಗ್ನೇಟ್ ಆಗಿದೆ. ಈ ನಂಜರಾಯನ್ ಲೇಕ್ ಏನಿದೆ ತಮಿಳ್ನಾಡುವಲ್ಲಿ ಇರೋದು, ಇದು ಒಂದು ಶಾಲೋ ವೆಟ್ಲ್ಯಾಂಡ್ ಆಗಿದೆ. ಅಂದರೆ ಅಷ್ಟು ಡೀಪ್ ಇಲ್ಲ ಇದು, ಅಂದರೆ ಅದರ ಡೆಪ್ತ್ ಕಡಿಮೆ ಇದೆ. ಅದರ ಜೊತೆಗೆ ಇಲ್ಲಿ ಹರಿಯುವ ನದಿಯ ಹೆಸರು ನಲ್ಲಾರ್ ಅಂತ. ಸೊ ಈ ನಲ್ಲಾರ್ ಒಂದು ನದಿಯಿಂದ ಈ ಒಂದು ಜೌಗು ಪ್ರದೇಶ ನಿರ್ಮಾಣ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಇಲ್ಲಿ ಹಲವಾರು ಮೈಗ್ರೇಟರಿ ಬರ್ಡ್ಸ್ ಬರುತ್ತೆ. ಮತ್ತು ಈ ಒಂದು ಜೌಗು ಪ್ರದೇಶದ ಈ ಒಂದು ಲೇಕ್ ಏನಿದೆ, ಈ ಲೇಕ್ನ ನೀರನ್ನು ಅಗ್ರಿಕಲ್ಚರ್ ಪರ್ಪಸ್ಗೆ ಕೂಡ ಇಲ್ಲಿ ಬಳಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದು 17th ಬರ್ಡ್ ಸ್ಯಾಂಚುರಿ ಆಗಿದೆ ತಮಿಳ್ನಾಡುನಲ್ಲಿ. ಇದು ನಂಜರಾಯನ್ ಲೇಕ್ ಬಗ್ಗೆ ಬೇಕಾಗಿರುವಂಥ ಮೇಜರ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಮತ್ತು ಈಗ ಕಳುವೇಲಿ ಬರ್ಡ್ ಸ್ಯಾಂಚುರಿ ಬಂದು ಇದು ತಮಿಳುನಾಡಿನಲ್ಲಿ 16ನೇ ಬರ್ಡ್ ಸ್ಯಾಂಚುರಿ ಆಗಿದೆ. 2021ರಲ್ಲಿ ಡೆಸಿಗ್ನೇಟ್ ಮಾಡಿರೋದು. ಇದು ಕೋರಮಂಡಲ್ ಕೋಸ್ಟಲ್ಲಿದೆ. ಮತ್ತು ಬ್ರಾಕಿಶ್ ಶಾಲೋ ಲೇಕ್ ಇದು. ಅಂದರೆ ಬ್ರಾಕಿಶ್ ಅಂತಂದರೆ ಇದರಲ್ಲಿ ಉಪ್ಪಿನಾಂಶ ಕೂಡ ಈ ಒಂದು ನೀರಿನಲ್ಲಿ ನಾವು ನೋಡ್ಬೋದಾಗಿದೆ. ಪ್ಲಸ್ ಮತ್ತು ಶಾಲೋ ಅಂದರೆ ಜಾಸ್ತಿ ಆಳ ಇಲ್ಲ. ಈ ಒಂದು ಲೇಕ್ ಬರ್ಡ್ ಸ್ಯಾಂಚುರಿ ಏನಿದೆ, ಇದು ಕಳುವೇಲಿ ಬರ್ಡ್ ಸ್ಯಾಂಚುರಿ, ಅದು ಅಷ್ಟಾಗಿ ಆಳ ಕೂಡ ಇಲ್ಲ. ಈ ಕಳುವೇಲಿ ಬರ್ಡ್ ಸ್ಯಾಂಚುರಿ ಏನಿದೆ ಇದು ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಂತ ನಾವು ಏನು ಕರಿತೀವಿ, ಪ್ರಪಂಚದಲ್ಲಿ ಫ್ಲೈವೇಗಳೇನಿದೆ ಮೈಗ್ರೇಟರಿ ಬರ್ಡ್ಸ್ದು, ಆ ಸೆಂಟ್ರಲ್ ಏಷ್ಯನ್ ಫ್ಲೈವೇಯ ಒಂದು ಭಾಗ ಕೂಡ ಆಗಿದೆ. ಅಂದರೆ ಇಲ್ಲಿ ಹಲವಾರು ಮೈಗ್ರೇಟರಿ ಬರ್ಡ್ಸ್ ಬಂದು ಸ್ವಲ್ಪ ನಿಲ್ತು ಮತ್ತೆ ಬೇರೆ ಕಡೆಗೆ ಹೋಗುತ್ತೆ. ಮತ್ತು ಇಲ್ಲಿ ನಾವು ನೋಡ್ಬೋದಂಥ ಫಾರೆಸ್ಟ್ ಬಂದು ಟ್ರಾಪಿಕಲ್ ಡ್ರೈ ಎವರ್ಗ್ರೀನ್ ಫಾರೆಸ್ಟನ್ನು ನಾವು ಈ ಒಂದು ಕಳುವೇಲಿ ಬರ್ಡ್ ಸ್ಯಾಂಚುರಿಯಲ್ಲಿ ನೋಡ್ಬೋದಾಗಿದೆ. ಇನ್ನು ತವಾ ರಿಸರ್ವಾಯರ್ಗೆ ಬಂದರೆ, ತವಾ ರಿಸರ್ವಾಯರ್ ಇರೋದು ತವಾ ಮತ್ತು ಡೆನ್ವಾ ಅನ್ನೋ 2 ರಿವರ್ಗಳ ಸಂಗಮ ಸ್ಥಾನದಲ್ಲಿ. ಅಂದರೆ ಈಗ ಇಲ್ಲೊಂದು ರಿವರ್ ಬರ್ತದೆ ಅಂದರೆ ಈ ಒಂದು ಕಾನ್ಫ್ಲುಯೆನ್ಸ್ ಏನಾಗ್ತದೆ, ಸಂಗಮ ಸ್ಥಾನ ಏನಿದೆ, ಇಲ್ಲಿ ತವಾ ರಿಸರ್ವಾಯರ್ ಇದೆ. ತವಾ ನದಿ ಏನಿದೆ ಇದು ನರ್ಮದಾ ನದಿಯ ಒಂದು ಟ್ರಿಬ್ಯೂಟರಿ ಆಗಿದೆ. ಹಾಗೆಯೇ ಇದನ್ನು ನಾವು ಇರಿಗೇಷನ್ ಪರ್ಪಸ್ಗೆ ಕೂಡ ಅಲ್ಲಿ ಬಳಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಇಲ್ಲೂ ಕೂಡ ಹಲವಾರು ಮೈಗ್ರೇಟರಿ ಬರ್ಡ್ಸನ್ನು ನಾವು ನೋಡ್ಬೋದಾಗಿದೆ. ಎಕ್ಸಾಮ್ಗೆ ಈ ಒಂದು ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ ಏನಿದೆ ಇದು ಬಹಳನೇ ಮುಖ್ಯ ಆಗುತ್ತೆ. ಯಾವ ರಾಜ್ಯದಲ್ಲಿ ಯಾವ ವೆಟ್ಲ್ಯಾಂಡ್ ಇದೆ ಅದರ ಮುಖ್ಯವಾದ ಫೀಚರ್ಗಳನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.